ಆಗಮಿಸಿರುವ ಎಲ್ಲ ಗುರು ಹಿರಿಯರನ್ನು, ಅಧ್ಯಾಪಕೇತರ ಹಾಗೂ ವಿದ್ಯಾರ್ಥಿ ಬಂಧುಗಳನ್ನು ಸ್ವಾಗತಿಸುವ ಒಂದು ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ನಮ್ಮ ಮೈಸೂರು ಮಹಾರಾಜ ಕಾಲೇಜಿನ ಅಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ, ಆಡಳಿತಾಧಿಕಾರಿಗಳಾಗಿ, ಪ್ರಾಂಶುಪಾಲರಾಗಿ ಸುದೀರ್ಘವಾಗಿ ಬಹಳ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿರುವಂಥ ನಮ್ಮ ಪೂಜ್ಯ ಗುರುಗಳು ಪ್ರೊಫೆಸರ್ ಅನಿತಾ ವಿಮಲಾ ಬ್ರ್ಯಾಕ್ಸ್ ಮೇಡಮ್ ಅವರು. ಅವರ ವಿದ್ಯಾರ್ಥಿ ನಾನು 91ರಿಂದ 93ರವರೆಗೂ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾರ್ಥಿ. ನಮ್ಮ ಒಂದು ಸೌಭಾಗ್ಯ ಅಂದರೆ ಇವತ್ತು ನಮಗೆ ಬಹಳ ಪ್ರೀತಿಪೂರ್ವಕವಾದಂಥ ನಮ್ಮ ಮೆಚ್ಚಿನ ಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನಮ್ಮ ಸರ್ವಮಂಗಳ ಮೇಡಮ್ ಅವರು ಕೂಡ ನಮ್ಮ ಪೂಜ್ಯ ಗುರುಗಳು. ಅವರು ನಮ್ಮ ವಿಭಾಗದ ಸುದೀರ್ಘಾವಧಿಯ ಮುಖ್ಯಸ್ಥರಾಗಿ ನಮ್ಮನ್ನೆಲ್ಲ ಒಂದು ತೀಡಿ ಇವತ್ತು ನಾವು ಒಬ್ಬರು ಅಧ್ಯಾಪಕರಾಗಿ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ಇಂಥ ಒಬ್ಬರು ಮಹಾನ್ ಗುರು ಪರಂಪರೆಯಿಂದ. ಸಂಬಂಧವಯ್ಯ ಇಲ್ಲಿರುವ ಎಲ್ಲರೂ ಎಲ್ಲಿಂದ ಹೇಗೆ ಸಂಬಂಧ, ಇಲ್ಲಿರೋರೆಲ್ಲರೂ ಕೂಡ ಎತ್ತಣಿಂದೆತ್ತ ಸಂಬಂಧವಯ್ಯ. ಹೀಗೆ ಎಲ್ಲರನ್ನೂ ಒಂದುಗೂಡಿಸಿದ ಈ ಸಮಾರಂಭ ಸುಮ್ಮನೆ ಕೂತ್ಕೊಳ್ಳೋ ಹುಡುಗಿ ಅಂತೂ ಖಂಡಿತ ಅಲ್ಲ. ನನ್ನ ಪಾಲಿಗೆ ಆಕೆ ಈಗಲೂ ಹುಡುಗಿನೇ. ಅತ್ಯಂತ ದಕ್ಷ, ನಿರ್ಮಲ ಮನಸ್ಸಿನ, ಪ್ರಾಮಾಣಿಕ ವ್ಯಕ್ತಿ. ಇಲ್ಲಿರುವ ಅನೇಕರು ನನಗೆ ಆತ್ಮೀಯರು. ಎಲ್ಲರ ಹೆಸರನ್ನು ಹೇಳೋದು ನನಗೆ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಎತ್ತಣಿಂದೆತ್ತ ಸಂಬಂಧವಯ್ಯ, ಈ ಸಂಬಂಧ ಒಂದು ಇದ್ರೆ ಸಾಕು. ಅಂಶಿಕುಮಾರ್ ಬೇರೆ ವೇದಿಕೆ ಮೇಲೆ ಇದ್ದಾರೆ. ಈ ವರ್ಷ ಅವರು ವೇದಿಕೆ ಮೇಲೆ ಕೂತು ಕುರ್ಚಿಗಳು ಸೋದೋಗಿರ್ಬೋದು. ಮುಂದಿನ ವರ್ಷ ಇನ್ನೂ ಸೌದೋಗ್ಲಿ ಅದು ಅಂತೇಳಿ ಮುರಿದೇ ಹೋಗಲಿ, ಸೌದು ಹೋಗಲಿ ಅಂತ ನಾನು ಹಾರೈಸ್ತೇನೆ. ಮೇಲೆ ಇಡಬೇಕಾಯ್ತು. ಹೊರಗಡೆ ತೆಗೀರಿ, ಅದನ್ನ ಹೊಲಕ್ಕ ತೆಗೀರಿ, ಹಿಂದೆ ಹೊರಗಡೆಗೆ. ಕುಮಾರ್ ಅವರಿಗೆ ಅನಿತಾ ವಿಮಲಾ ಬ್ರ್ಯಾಕ್ಸ್ ಶಿಷ್ಯ ಬಳಗದ ವತಿಯಿಂದ ಒಂದು ಗೌರವ ಸಮರ್ಪಣೆ ಇದೆ. ದಯಮಾಡಿ ಹಾಂ ಬಿಡಿ.